ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಕಿಚನ್ ಕ್ಲೀನಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಆರ್ಗನೈಸ್ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಹೇಗೆ ಬೇಕು ಹಾಗೆ ಎಲ್ಲ ಇಟ್ಕೊಂಡಿದ್ದೆ. ನಾನು ಹೊಸ್ದಾಗೆಲ್ಲ ಏನೂ ತೊಗೊಂಡು ಬಂದಿಲ್ಲ, ಇರೋದ್ರಲ್ಲೇ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ. ಸೊ ಅಮೌಂಟೆಲ್ಲ ಖರ್ಚು ಮಾಡಿ ನಾನು ಆರ್ಗನೈಸ್ ಮಾಡ್ಕೊಳ್ಳೋವಷ್ಟು ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಯಾಕಂದರೆ ಬಾಡಿಗೆ ಮನೆಗೆ ಅಮೌಂಟ್ ಖರ್ಚು ಮಾಡಿ ಫುಲ್ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಇರೋದ್ರಲ್ಲೇ ನೀಟಾಗಿ ಜೋಡಿಸ್ಕೊಳ್ಳೋದು ನನ್ನ ಹವ್ಯಾಸ. ಸೊ ಅದನ್ನೇ ಇವತ್ತು ಯಾವ ರೀತಿಯಾಗಿ ಜೋಡಿಸ್ಕೊಳ್ಳೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ನನಗೆ ಗೊತ್ತಿರೋ ಥರ ನಾನು ಜೋಡಿಸ್ಕೋತೀನಿ. ಸೊ ನಾನು ಇಲ್ಲಿ ಬೇಡದೇ ಇರೋ ಪಾತ್ರೆಗಳನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ತಿಂಗಳಿಗೆ 2 ತಿಂಗಳಿಗೆ ಅಥವಾ 15 ದಿನಕ್ಕೊಂದು ಸಲ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಆದ್ರೂ ತುಂಬ ಅಂದರೆ ತುಂಬ ಜಿರಳೆ ಪಾತ್ರೆಗಳೆಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ಒಂದು 3-4 ಚೀಲ ಆಯಿತು ಎಲ್ಲದನ್ನು ತುಂಬಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಜಿರಳೆ ಕೂತ್ಕೊಂಡ್ಬಿಟ್ರೆ ಪಾತ್ರೆ ಮೇಲೆಲ್ಲ ಗಲೀಜು ಮಾಡಿಬಿಡುತ್ತೆ. ಎಷ್ಟಂತ ಪಾತ್ರೆ ತೊಳೆಯೋದು? ನಾನು ಒಬ್ಬಳು ಇರ್ತೀನಿ, ಯಾವುದೂ ಕೂಡ ಯೂಸ್ ಇಲ್ಲ. ಒಂದು ತಟ್ಟೆ, ಒಂದು ಗ್ಲಾಸು, 1-2-3 ಪಾತ್ರೆ ಆದರೆ ನಂಗೆ ಅಷ್ಟೇ ಸಾಕು. ಆದ್ರೂ ಎಲ್ಲ ತೊಗೊಂಡಿರ್ತೀವಲ್ಲ, ತುಂಬಿಡೋದೇನಕ್ಕೆ, ಜೋಡಿಸಿಟ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನೆಲ್ಲ ಜೋಡಿಸಿಟ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಇಷ್ಟೊಂದು ಜಿರಳೆಗಳಾಗ್ಬಿಟ್ಟಿದೆ. ನೋಡಿದ್ರೆ ನಾನು ಎಲ್ಲೂ ಎಲ್ಲ ತುಂಬಿಕೊಂಡಿಲ್ಲ. ಎಲ್ಲ ನಾನು ಯಾವ ಥರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ನೀವು ನಾನು ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀರ. ಆದ್ರೂ ಈ ಮನೇಲಿ ತುಂಬ ಜಿರಳೆ. ಇವಾಗಿಂದಲ್ಲ, ನಾವು ಫಸ್ಟ್ ಇದ್ವಲ್ಲ 1 BHKಲಿ. ಸೊ ಅವಾಗಿನೂ ಅಷ್ಟೇ ತುಂಬ ಅಂದರೆ ತುಂಬ ಜಿರಳೆ ಇತ್ತು. ಎಷ್ಟೇ ಜಿರಳೆ ಔಷಧಿ ತಂದು ಹೊಡೆದ್ರೂ ಕೂಡ ಹೋಗಲ್ಲ. 1 ದಿನ 2 ದಿನ ಹೋಗುತ್ತೆ, ಮತ್ತೆ ಬಂದುಬಿಡುತ್ತೆ. ಅದೇನಕ್ಕಂತ ಗೊತ್ತಿಲ್ಲ, ಈ ಮನೇಲಿ ಅದೊಂದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಪಾತ್ರೆಗಳ ಮೇಲೆಲ್ಲ ಒಂಥರ ಜಿಡ್ ಥರ ಎಲ್ಲ ಆಗ್ಬಿಟ್ಟಿತ್ತು. ಸೊ ಇವು ಮೊನ್ನೆ ಇನ್ನೂ ತೊಳೆದಿಟ್ಟಿದ್ದೆ. ಶುಗರ್ ಬರೋದು ಇನ್ನೊಂದು 15 ದಿನ ಇದೆ ಅನ್ಕೋತೀನಿ. ಆ ಟೈಮಲ್ಲಿ ನಾನು ಪಾತ್ರೆಗಳೆಲ್ಲ ತೊಳೆದು ಕಿಚನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡಿದ್ದೆ ನಾನು. ಆದ್ರೂ ಇಷ್ಟೊಂದೆಲ್ಲ ಧೂಳಾಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಶಿವರು ಇದ್ರಲ್ಲ, ಸೊ ಅವ್ರ ಹತ್ರನೇ ಸ್ವಲ್ಪ ಎಲ್ಪ್ ತಗೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಬ್ರು ಎಲ್ಪ್ ಬೇಕೇ ಬೇಕು. ನಮ್ಮ ಕಿಚನ್ನು ತುಂಬ ಅಂದರೆ ತುಂಬ ಚಿಕ್ಕದು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಮೇಲತ್ತದು ಕೆಳಗೆ ಇಳಿಯೋದು ಜೋಡಿಸ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾರ್ದಾದ್ರೂ ಒಬ್ಬರದ್ದು ಎಲ್ಪ್ ಇದ್ದರೆ ಬೇಗ ಕೆಲಸ ಮಾಡ್ಕೋಬೋದು. ನಾನೆಲ್ಲ ಪಾತ್ರೆಗಳು ಬೇಡದೇ ಇರೋದನ್ನೆಲ್ಲ ತೆಗೆದು ಕೊಟ್ಟೆ ಶಿವವ್ರ ಹತ್ರ. ಅವರೆಲ್ಲ ಚೀಲದಲ್ಲಿ ಹಾಕಿ ತುಂಬಿ ಎತ್ತಿಟ್ರು. ನನಗೂ ಕೂಡ ಕೆಲಸ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಕುಕ್ಕರ್ಗೆಲ್ಲ ನಾನು ಯೂಸ್ ಇರಲ್ವಲ್ಲ, ಆ ಕುಕ್ಕರ್ಗೆಲ್ಲ ಮೇಲೆಲ್ಲ ಗಲೀಜು ಕೂರುತ್ತೆ ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ದು ಹ್ಯಾಂಡ್ ಕವರ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ಅಲ್ಲಿ ಹಾಕಿದ್ದೀನಿ ನೋಡಿ. ಆ ರೀತಿಯಾಗಿ ಹಾಕಿ ಎತ್ತಿಟ್ಬಿಡ್ತೀನಿ. ಒಗ್ಗರಣೆಗೆಲ್ಲ ಹಾಕ್ತಾ ಇರ್ತೀವಲ್ಲ, ಜಿಡ್ಡು ಅಥವಾ ಏನಾದರೂ ಗಲೀಜೆಲ್ಲ ಬಂದು ಬೀಳುತ್ತೆ, ಕುಕ್ಕರ್ ಸುಮ್ಮನೆ ಹಾಳಾಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ತೀನಿ ನಾನು. ಸೊ ಆವಾಗ ಅದು ಕವರು ಗಲೀಜಾಗುತ್ತಲ್ಲ, ತೆಗ್ದು ಎತ್ತಾಕ್ಬಿಟ್ಟು ಬೇರೆ ಕವರ್ ಹಾಕ್ಕೋಬೋದು. ಸೊ ಆಲ್ಮೋಸ್ಟ್ ಎಲ್ಲ ಪಾತ್ರೆನೂ ತೆಗ್ದಿದ್ದೀನಿ. ಇನ್ನು ಇಷ್ಟೊಂದೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಮೇಲ್ಗಡೆಯಿಂದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಸ್ಟ್ಯಾಂಡಿಂದನೇ ಕೆಲಸನ ಶುರು ಮಾಡಿಕೊಂಡೆ. ಪಾತ್ರೆ ಸ್ಟ್ಯಾಂಡ್ಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬೇಡದೇ ಇರೋ ಪಾತ್ರೆನೆಲ್ಲ ತುಂಬಿ ಎತ್ತಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪಾತ್ರೆಗಳಿತ್ತು, ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಂಬಿಡೋಣ ಅಂತ. ಅರ್ಧ ಕೆಲಸ ಮುಗಿದಿದೆ. ಪಾತ್ರೆ ಒಂದು ತೊಳೆದಾದರೆ ಆಲ್ಮೋಸ್ಟ್ ನನ್ನ 3/4 ಭಾಗ ಕೆಲಸ ಎಲ್ಲ ಮುಗಿಯುತ್ತೆ. ಯಾಕಂದರೆ ಪಾತ್ರೆ ತೊಳೆದು ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಯಾವ ಪಾತ್ರೆ ಬೇಡ ಆ ಪಾತ್ರೆನ ತುಂಬಿ ಎತ್ತಿಡ್ಬೋದಲ್ಲ ಅಂತ. ನೋಡೋಣ ನೆಕ್ಸ್ಟ್ ಮನೆಗೆ ಯಾವಾಗಾದ್ರೂ ಹೋಗ್ತೀವಲ್ಲ, ಈ ಮನೆ ಚೇಂಜ್ ಮಾಡಿದಾಗ ಅಲ್ಲಾದ್ರೂ ನೀಟಾಗಿ ಜೋಡಿಸ್ಕೊಳ್ಳೋಕ್ಕೆ ಜಾಗ ಸಿಗೋ ಅಂಥದ್ದನ್ನ ನೋಡಿ ಮನೆ ಮಾಡ್ಕೋಬೇಕು. ಯಾಕಂದರೆ ನನಗೆ ಈ ಮನೆ ಎಲ್ಲದೂ ಇಷ್ಟ, ಬಟ್ ಕಿಚನ್ ಇಷ್ಟ ಇಲ್ಲ, ಮತ್ತು ಗಾಳಿ ಬೆಳಕು ಬರಲ್ಲ. ಅದಕ್ಕೋಸ್ಕರ ಮೇಯ್ನು ನಮಗೆ ಗಾಳಿ ಬೆಳಕೆ ಅಲ್ವಾ ಬೇಕಾಗಿರೋದು. ಮನೇಲಿ ಎದ್ದ ತಕ್ಷಣವೇ ಒಂದು ಗಾಳಿ ಬೆಳಕು ಬಂದರೆ ಮನೆ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ. ನಮ್ಗೆ ಆ ಥರ ಅಲ್ಲ, ಫುಲ್ ಎಲ್ಲ ಕತ್ಲೆ ಎಲ್ಲ ಲೈಟ್ ಹಾಕ್ಕೊಂಡೇ ಕೆಲಸ ಮಾಡಬೇಕು ನಾವು. ಒಳಗಡೆ ಕೂತಿದ್ರೂ ಕೂಡ ಲೈಟ್ ಹಾಕ್ಕೋಬೇಕು, ಒಬ್ಬರು ಮುಖ ಒಬ್ರಿಗೆ ಕಾಣಿಸೋದಿಲ್ಲ, ಆ ಥರ ಕತ್ಲೆ ಇದೆ. ಅದಕ್ಕೋಸ್ಕರ ನಾವು ಈ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 1 ವರ್ಷನಾದ್ರೂ ಆಗಲಿ, ಅಷ್ಟು ಬೇಗ ಚೇಂಜ್ ಮಾಡೋದು ಬೇಡ. ಯಾಕಂದರೆ ಓನರ್ ಹೇಗಿದ್ರೂ ಪೇಂಟಿಂದೆಲ್ಲ ಅಮೌಂಟ್ ಮುರ್ಕೊಳ್ತಾರೆ. ಮತ್ತು ಸಣ್ಣ ಪುಟ್ಟದ್ದು ಏನಾದ್ರೂ ಅಮೌಂಟ್ ಮುರ್ಕೊಳ್ದಲ್ಲೇ ಕೊಡೋದೇ ಇಲ್ಲ. ಯಾರು ತಾನೇ ನಾವು ಉಂಡಿಗೆ ಕೊಟ್ಟಿರೋ ದುಡ್ಡನ್ನ ಕೊಡ್ತಾರೆ ಹೇಳಿ? ಕೊಡಲ್ಲ. ಅದಕ್ಕೋಸ್ಕರ ಸ್ವಲ್ಪ 1 ವರ್ಷ ಆಗಲಿ, 1 ವರ್ಷ ಆದಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ನೋಡೋಣ. ಸಾಧ್ಯ ಆದರೆ ಲೀಸ್ಗೆ ಹೋಗೋಣ ಅಂತ. ಇವಾಗಿರೋ ದುಡ್ಡೆಲ್ಲ ಜ್ಯುವೆಲ್ರಿ, ಮೊಬೈಲು, ಅದು ಇದು ಅಂತ ಅದಕ್ಕೇ ಖರ್ಚು ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಎಲ್ಲ ಒಟ್ಟಿಗೆ ಆಗಬೇಕಂದ್ರೆ ಆಗಲ್ಲ.
ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಬೇಕು ಎಲ್ಲದಕ್ಕೂ. ಲೀಸ್ಗೆ ಹೋಗ್ಬಿಡೋಣ ಪದೇ ಪದೇ ಮನೆ ಖಾಲಿ ಮಾಡೋದು ಬೇಡ. ಆಗಲಿಲ್ಲ ಅಂತಂದರೆ ಲೀಸ್ಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟು ಒಳ್ಳೆ ಮನೆ ನೋಡಿಕೊಂಡು 1 BHK ಆದ್ರೂ ಪರವಾಗಿಲ್ಲ. ನಮಗೆ ಒಂದು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ನಮಗೆ ಹಾಲೊಂದು ದೊಡ್ಡದಾಗಿದ್ದರೆ ಸಾಕು ಸೋಫಾ ಸೆಟ್ ಇಡಲಿಕ್ಕೆ. ಇನ್ನು ಬಾಕಿ ಚಿಕ್ಕ ಇದ್ದರೆ ಓಕೆ. ಅಡುಗೆ ಮನೆಗೆ ಒಂದು ಸ್ವಲ್ಪ ಬೆಳಕು ಬರಬೇಕು, ಆ ಥರದ್ದು ಒಂದು ಮನೆ ನೋಡಿಕೊಂಡು ಹೋಗಬೇಕು. ನಾವು ಈ ಸಲ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ವಿಜಯನಗರ ಸೈಡ್ ಸಾಕಾಗ್ಬಿಟ್ಟಿದೆ. ಬೇರೆ ಕಡೆ ಎಲ್ಲಾದರೂ ಹೋಗೋಣ, ಸುಮ್ಮನಲ್ಲಿ ಸುಂಕದಕಟ್ಟೆ ಅಥವಾ ಈ ಕೋಟ್ರಸ್ ಎಲ್ಲ ಬರುತ್ತಲ್ಲ, ಯೂನಿವರ್ಸಿಟಿ ಕೋಟ್ರಸ್ಸು, ಆ ಕಡೆ ಎಲ್ಲ ಸ್ವಲ್ಪ ಬಾಡಿಗೆ ಎಲ್ಲ ಕಡಿಮೆ ಇರುತ್ತಂತೆ. ಆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಕಡೆ ಮನೆ ಚೆನ್ನಾಗಿರೋದು ಸಿಗುತ್ತೆ ಆ ಕಡೆ ಹೋಗಬೇಕು. ನಾನು ಫಸ್ಟ್ ಟೈಮು ಈ ಥರ ಮನೆ ಆಯ್ಕೆ ಮಾಡಿಕೊಂಡೆ. ನಾನು ಸೆಕೆಂಡ್ ಟೈಮ್ ಅನ್ಕೋತೀನಿ. ಫಸ್ಟ್ ಟೈಮು ಇದೇ ಕಾರಣಕ್ಕೆ ಚೇಂಜ್ ಮಾಡಿಕೊಂಡು ಸೆಕೆಂಡ್ ಟೈಮು ಅದೇ ಮನೆಗೆ ಬಂದು ಏನು ಮಾಡೋಂಗಿಲ್ಲ, ಋಣ ಎಲ್ಲಿರುತ್ತೆ ಅಲ್ಲಿ ಅಂತಾರಲ್ಲ ಹಂಗೆ. ನೋಡೋಣ ಮುಂದೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಈಗ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸ ಶುರು ಮಾಡ್ಕೋತೀನಿ. ಶುವರ್ದು ಅಷ್ಟೇ ಎಲ್ಪ್ ಮುಗೀತು ಮಾಡಿದ್ದು. ಅವ್ರು ಹೋಗಿ ಆರಾಮ್ಸೆ ಗೇಮ್ ಮಾಡ್ಕೊಂಡು ಕೂತಿದ್ರು. ಆಮೇಲೆ ಮತ್ತೆ ನಾನೇ ಕರೆದ್ಬಿಟ್ಟು ಸ್ವಲ್ಪ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿ ಅಂದೆ. ಎಲ್ಲ ತೊಳೆದು ಕ್ಲೀನ್ ಮಾಡಿ ಅದಕ್ಕೆ ಟೇಪ್ ಹಾಕ್ತಿದ್ದಾರೆ, ಸೆಲೋ ಟೇಪು. ಯಾಕಂದರೆ ಜಿರಳೆಗಳು ಒಳಗಡೆ ಹೋಗುತ್ತೆ ಅಂದ್ಬಿಟ್ಟು ನಂಗೆ ಬೇಕಾದಾಗ ಅದನ್ನು ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೋತೀನಿ. ಮಂತ್ಲಿ 1 ಟೈಮ್ ಮಾತ್ರ ನಾನು ಫಿಲ್ಟ್ರನ್ನ ನೀಟಾಗಿ ತೆಗೆದು ತೊಳಿತೀನಿ. ಫೈನಲ್ ಆಗಿ ನನ್ನೆಲ್ಲ ಕೆಲಸ ಮುಗೀತು. ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಫಸ್ಟು ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಯಾವ ಥರ ಗೊತ್ತಿದೆ ಆ ಥರ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಕಿಚನ್ ಇರೋದೇ ಇಷ್ಟು, ನನಗೆ ಎಲ್ಲೂ ಜೋಡಿಸ್ಕೊಳ್ಳೋಕೆ ಜಾಗ ಇಲ್ಲ. ಇರೋದ್ರಲ್ಲೇ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಬಾಕ್ಸ್ಗಳೆಲ್ಲ ಎಲ್ಲಿದ್ದು ಅಲ್ಲೇ ಇಟ್ಕೊಂಡಿದ್ದೀನಿ. ಆದರೆ ಸೌಟು ಮತ್ತು ಜರಡಿ ಅದನ್ನೆಲ್ಲ ಸ್ವಲ್ಪ ಗೋಡೆಗೆ ಹಾಕ್ಕೊಂಡಿದ್ದೀನಿ. ಆ ಉಕ್ಕು ಬರುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಯಾವುದೇ ರೀತಿ ನಾನು ಈ ಗ್ರೀನ್ ಮ್ಯಾಟೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿಲ್ಲ. ಯಾಕಂದರೆ ಆ ಥರದ್ದೆಲ್ಲ ಹಾಕಿದ್ರೆ ಇನ್ನೂ ಜಿರಳೆಗಳು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹಾಕಿಲ್ಲ. ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಪಾತ್ರೆಗಳು ಜೋಡಿಸ್ಕೊತಾ ಇದ್ದೆ. ನೋಡಿ ಯಾವ ಥರ ತರಲೆ ಕೆಲಸ, ಅದರಲ್ಲೂ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ನನಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಕೆಲಸ ಮಾಡಿ. ವಿಡಿಯೋದಲ್ಲಿ ಇದಿಷ್ಟೇ ಒಂದು 8-9 ನಿಮಿಷದ ವಿಡಿಯೋ ಇರ್ಬೋದು. ಬಟ್ ಕೆಲಸ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ. ರೂಮ್ ಕೂಡ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಬಾಸಣಿಗೆಗಳೆಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ. ಹಾಗೆ ವಾಟರ್ ಕ್ಯಾನ್ ಎಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ. ನೆಕ್ಸ್ಟು ಹಾಗೆ ಅಡುಗೆಗೆ ರೆಡಿ ಮಾಡ್ಕೋಬೇಕಲ್ಲ, ಅಕ್ಕಿನೂ ಕೂಡ ಎತ್ತಿಟ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಹೇಗಿದೆ ನನ್ನ ಕಿಚನ್ ಆರ್ಗನೈಸ್ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಎಷ್ಟು ಗೊತ್ತು ಅಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ನನಗೆ ಅನುಕೂಲ ಆಗೋ ಥರ ಜೋಡಿಸ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೆ ಕಮೆಂಟ್ ಹಾಕಿ. ಕೆಳಗಡೆ ಖಾರದ ಪುಡಿ, ಧನಿಯಾ ಪುಡಿ, ಅವಲಕ್ಕಿ ಮತ್ತು ರವೆ ಅದೆಲ್ಲ ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ. ಮತ್ತು ಮಿಕ್ಸಿ ಜಾರ್ಗಳೆಲ್ಲ ಬರುತ್ತಲ್ಲ, ಅದು ಗ್ಲಾಸಸ್ಗಳು ಅದನ್ನೆಲ್ಲ ಈ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ. ಶೆಲ್ಫಿಗೂ ಅಷ್ಟೇ ನಾನು ಯಾವುದೇ ರೀತಿ ನ್ಯೂಸ್ ಪೇಪರ್ ಎಲ್ಲ ಹಾಕಿಲ್ಲ. ಅದಕ್ಕೂ ಕೂಡ ಜಿರಳೆಗಳು ಬರುತ್ತೆ. ಸೊ ಹಾಗಾಗಿ ವೀಕ್ಲಿ 1 ಟೈಮ್ ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಲ್ಲ, ಹಾಗಾಗಿ ನಾನು ನ್ಯೂಸ್ ಪೇಪರ್ ಎಲ್ಲ ಹಾಕಿಲ್ಲ. ಫೈನಲಾಗಿ ನನ್ನ ಕಿಚನ್ ಈ ಥರ ಕಾಣಿಸ್ತಾ ಇದೆ. ಸೊ ಇದಿಷ್ಟು ನನ್ನ ಕಿಚನ್ ವಿಡಿಯೋ. ಹೇಗಿತ್ತು ವಿಡಿಯೋ, ಹೇಗಿದೆ ನನ್ನ ಆರ್ಗನೈಸ್ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.